ಇವನು ಹೀರೋ ಆಗೋಕೆ ಮುಖ ಚೆನ್ನಾಗಿ ಇಲ್ಲ, ಹುಡುಗ ಕಪ್ಪು ಇದ್ದಾನೆ ಅಂತ ಅವಮಾನ ಮಾಡಿದ ಬಾಲಿವುಡ್ ಜನರ ಮುಂದೆ 100ಕ್ಕೂ ಹೆಚ್ಚು ಸಿನಿಮಾ ಮಾಡಿದ ಹೀರೋ. ಪದ್ಮಶ್ರೀ, 4 ನ್ಯಾಷನಲ್ ಅವಾರ್ಡ್ಸ್, 4 ಫಿಲ್ಮ್ ಫೇರ್ ಅವಾರ್ಡ್ಸ್ ಪಡೆದು ಆಗಿನ ಕಾಲದ ಟಾಪ್ ಹೀರೋಯಿನ್ನ ಮದುವೆ ಆಗ್ತಾರೆ. ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್, ಅಕ್ಷಯ್ ಕುಮಾರ್ ಸಹ ಈ ಹೀರೋನ ನೋಡಿದ್ರೆ ಸ್ವಲ್ಪ ನರ್ವಸ್ ಆಗ್ತಾರೆ. ಹಾಗೆ ಇಡೀ ಬಾಲಿವುಡ್ನಲ್ಲೇ ಫಸ್ಟ್ ಪ್ರೈವೇಟ್ ಜೆಟ್ ಖರೀದಿಸಿದ ಹೀರೋ. ಮತ್ತೆ ಕೆಲವು ಸೆಲೆಬ್ರಿಟೀಸ್ ಹತ್ರ ಇರೋ 8.5 crore ರೋಲ್ಸ್ ರಾಯಸ್ ಕಲಿನನ್ ಇವ್ರ ಹತ್ರ ಇದೆ. ಯಾರು ಗೊತ್ತಾ ಈ ಹೀರೋ? ಅವರೇ ಅಜಯ್ ದೇವ್ಗನ್. ಅಜಯ್ ದೇವ್ಗನ್ ಎ ಫೇಮಸ್ ಹೀರೋ ಇನ್ ಬಾಲಿವುಡ್. ಹೈಯೆಸ್ಟ್ ರೆನ್ಯುಮರೇಷನ್ ಪಡೆದ ಹೀರೋ. ಇವರ ಹೆಂಡತಿ ಎಲ್ಲರಿಗೂ ಗೊತ್ತು, ಕಾಜಲ್. ಇವರಿಗೆ 2 ಮಕ್ಕಳು. ಇವರ ಅಪ್ಪ ವೀರು ದೇವ್ಗನ್ ಕೂಡ ಬಾಲಿವುಡ್ನಲ್ಲಿ ಸಾಹಸ ನಿರ್ದೇಶಕ ಮತ್ತು ತಾಯಿ ಹೆಸರು ವೀಣಾ. ಇವರು ಸಹ ಬಾಲಿವುಡ್ನ ಫಿಲಂ ಪ್ರೊಡ್ಯೂಸರ್ ಆಗಿರ್ತಾರೆ. ಅಜಯ್ ದೇವ್ಗನ್ಗೆ ಮೊದಲಿನಿಂದಲೂ ಹೀರೋ ಆಗಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದರೆ ಅವರ ರೂಪ ಬಣ್ಣ ನೋಡಿ ಯಾವೊಬ್ಬ ನಿರ್ದೇಶಕ ನಿರ್ಮಾಪಕ ಇವನು ಹೀರೋ ಆಗೋಕೆ ಸೂಟ್ ಆಗಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಅವರ ತಂದೆಗೆ ತುಂಬಾ ಆಸೆ ಇರುತ್ತೆ, ನನ್ನ ಮಗ ಹೀರೋ ಆಗಬೇಕು ಅಂತ. ಇದೇ ಸಮಯಕ್ಕೆ ಕುಕು ಕೊಹ್ಲಿ ಅನ್ನೋ ನಿರ್ದೇಶಕ ಅಜಯ್ಗೆ ಫೂಲ್ ಔರ್ ಕಾಟೆ ಅನ್ನೋ ಫಿಲಂನಲ್ಲಿ ಮೊದಲ ಅವಕಾಶ ಕೊಡ್ತಾರೆ. ಈ ಫಿಲಂನಲ್ಲಿ ಒಂದು ಅದ್ಭುತವಾದ ಸ್ಟಂಟ್ ಮಾಡ್ತಾರೆ. ಅದು 2 ಬೈಕ್ಗಳ ಮೇಲೆ ಕೂತ್ ಮಾಡುವಂತ ಸ್ಟಂಟ್. ಇದು ಆಡಿಯನ್ಸ್ನ ಉಚ್ಚೆಪ್ಸುತ್ತೆ. ಅದೇ ಸಮಯದಲ್ಲಿ ಈ ಫಿಲಂ ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗುತ್ತೆ. ಇದಾದ ನಂತರ ಅಜಯ್ ಜಿಗರ್, ವಿಜಯ್ ಪಥ್, ದಿಲ್ವಾಲೆ, ಜಾನ್, ದಿಲ್ಜಲೆ, ಇಶ್ಕ್, ಪ್ಯಾರ್ ಓನಾಯಿತಾ, ಹಮ್ ದಿಲ್ ಚುಕೆ ಸನಮ್, ಜಖಮ್ ಮತ್ತು ಎಂದೂ ಮರೆಯಲಾಗದ ದಿ ಲಿಜೆಂಡ್ ಆಫ್ ಭಗತ್ ಸಿಂಗ್. ಈ ಫಿಲಂಗೆ 2 ಸಲ ನ್ಯಾಷನಲ್ ಅವಾರ್ಡ್ ಸಿಗುತ್ತೆ. ಹೀಗೆ 100ಕ್ಕೂ ಹೆಚ್ಚು ಫಿಲಂ ಮಾಡ್ತಾರೆ. ಒಂದು ಕಾಲಕ್ಕೆ ಅತಿ ಹೆಚ್ಚು ರೆನ್ಯುಮರೇಷನ್ ಕೂಡ ಪಡೀತಾರೆ. ಅಜಯ್ 2000 ನಲ್ಲಿ ತಮ್ಮದೇ ಆದ ಪ್ರೊಡಕ್ಷನ್ ಕಂಪ್ನಿನ ಓಪನ್ ಮಾಡ್ತಾರೆ. ಅದರಲ್ಲೂ ತುಂಬಾನೇ ಯಶಸ್ಸು ಕಾಣ್ತಾರೆ. ಇತ್ತೀಚೆಗೆ ತೆರೆ ಕಂಡ ಪ್ಯಾನ್ ಇಂಡಿಯಾ ಫಿಲಂ RRR ನಲ್ಲಿ ಅತ್ಯಂತ ಪ್ರಮುಖ ಪಾತ್ರ ಮಾಡ್ತಾರೆ. ಅದು ತುಂಬಾನೇ ಆಡಿಯನ್ಸ್ಗೆ ಇಷ್ಟ ಆಗುತ್ತೆ. ತನ್ನ ಮುಖ ಚೆನ್ನಾಗಿಲ್ಲ, ಬಣ್ಣ ಚೆನ್ನಾಗಿಲ್ಲ, ಹೀರೋ ಆಗೋಕ್ಕೆ ಲಾಯಕ್ಕಿಲ್ಲ ಅಂದವರಿಗೆ ದೇವ್ಗನ್ ಸರಿಯಾದ ಉತ್ತರನೇ ಕೊಡ್ತಾರೆ. ಬಾಲಿವುಡ್ನಲ್ಲಿ ಬೇಕಾಗಿರೋದು ರೂಪ ಅಲ್ಲ, ಬಣ್ಣ ಅಲ್ಲ, ಟ್ಯಾಲೆಂಟ್ ಅಂತ ಪ್ರೂವ್ ಮಾಡಿ ತಮ್ಮ ಸಕ್ಸಸ್ಫುಲ್ ಲೈಫ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಸೈಲೆಂಟ್ ಆಗಿ ದೊಡ್ಡ ಹೀರೋಗಳ ಜೊತೆ ಕಾಂಪಿಟೇಟ್ ಮಾಡ್ತಾ ಡ್ಯಾನ್ಸೇ ಬರ್ದೇ ಇರೋ ಅಜಯ್ ಬಾಲಿವುಡ್ನಲ್ಲಿ ತಮ್ಮದೇ ಆದ ಒಂದು ಇಂಪ್ರೆಷನ್ನ ಕ್ರಿಯೇಟ್ ಮಾಡಿ ಸಾಕ್ತಾ ಇದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.